ನೀವು ಜಸ್ಟ್ ಯೂನಿಟ್ ಒಂದು 3 ಫೀಸ್ ಹಾಕೊಂಡ್ಬಿಟ್ರೆ ಮುಗೀತೆ. ಬೇರೆ ಏನು ಅವಶ್ಯಕತೆ ಇರಲ್ಲ. 3 ಫೀಸು 1 ಯೂನಿಟ್. ಇದ್ರ ನೋಡ್ರಿ ಕಾಂಟ್ರಾಕ್ಟರ್ ಇರುತ್ತೆ, ಒಂದು PCB ಇರುತ್ತೆ. ಈ PCB ಮೇನ್ ಕೆಲಸ. ನಾವು ಮಾಮೂಲು ಸ್ಟಾರ್ಟ್ರಲ್ಲಿ ಈ ತರ LNT ಸ್ಟಾರ್ಟ್ರಲ್ಲಿ ಆದ್ರೆ ಓನ್ಲಿ 1 ಆಮ್ಸ್ 1 ವೋಲ್ಟ್ಸ್ ಇರುತ್ತೆ. ಒಂದು ಆಟೋ ಇದೆಲ್ಲ ಬರುತ್ತೆ. ಇದರಲ್ಲಿ ಏನಂದ್ರೆ ಸ್ಪೆಷಲೈಸ್ 3 ಆಮ್ಸ್ ಬರುತ್ತೆ. RYB ಅಂತ 3 ಪೇಸ್ ಆಮ್ಸ್ ಇಂಡಿಕೇಶನ್ ಮಾಡುತ್ತೆ. ಪ್ಲಸ್ ನಾವು ರಿಲೇ, ಈ LNT ಸ್ಟಾರ್ಟರ್ ರಿಲೇ ಆದ್ರೆ ನೀವು 22, 32 ಚೇಂಜ್ ಮಾಡ್ಬೇಕು. ರಿಲೇ ನಮ್ದ್ರಲ್ಲಿ ಆಟೋಮೆಟಿಕಲಿ ಚೇಂಜ್ ಮಾಡ್ಬೋದು. ಮತ್ತೆ ವೋಲ್ಟ್ಸ್ ಬಂದು RY, YB, RB ಅಂತ 3 ವೋಲ್ಟ್ಸ್ ತೋರಿಸುತ್ತೆ. ಈ TT ಅಂತ ಇರೋದು, TT ಅಂದ್ರೆ ಟೋಟಲ್ ಟರ್ನಿಂಗ್ ಟೈಮ್ ಅಂತ. ಈ ಸ್ಟಾರ್ಟರ್ ಹಾಕಿದಾಗಿಂದ ನೀವು ಎಷ್ಟು ತಾಸು ಓಡುತ್ತೆ ಅಂತ ಹೇಳಿ ಇದ್ರ ನೀವು ಅಲ್ಲಿ ಗೊತ್ತು ಮಾಡ್ಕೋಬಹುದು. ಮತ್ತೆ ಇಲ್ಲಿ 00 ಬರುತ್ತೆ. ಈ 00 ಅಂದ್ರೆ ಕರೆಂಟ್ ಕೊಟ್ಟಾಗ ಎಷ್ಟು ತಾಸು ಓಡುತ್ತೆ ಅಂತ. ಇದು ಲಾಂಗ್ ಟೈಮ್ ಟೈಮಿಂಗ್ಸ್. ಇದು ಶಾರ್ಟ್ ಟೈಮ್, ಒನ್ ಟೈಮ್ ಕರೆಂಟ್ ಕೊಟ್ಟು ಕಟ್ ಮಾಡ್ತಾರಲ್ಲ ಅದು. ಇದು 2 ಪೇಸ್ 3 ಪೇಸ್ ಅಂತ ಹೇಳಿ ತೋರಿಸುತ್ತೆ. ಇದು ನೋಡ್ರಿ ಆರ್ಮ್ಸ್ ರೈಸ್ ಮಾಡೋದು ಕಮ್ಮಿ ಮಾಡೋದು ಇದೆ. ಈಗ 30 ಇರೋದು 29 ಮಾಡ್ತಾ ಇದೀನಿ. 29 ಒಂದ್ಸರಿ ಪ್ರೆಸ್ ಮಾಡಿದ್ರೆ 1 ಆರ್ಮ್ಸ್ ಕಮ್ಮಿ ಹಾಕಂತ ಹೋಗುತ್ತೆ. ಉದಾಹರಣೆಗೆ ಈಗ ನೀವು ಒಂದು 7.5 HP ಮೋಟರ್ ಬಿಟ್ರೆ 15 ಬಂದ್ರೆ ನೀವು ಒಂದು ಅದಕ್ಕಿಂತ 4 ಅಂದ್ರೆ ಒಂದು 20 ಆಮ್ಸ್ ಅಥವಾ 25 ಆಮ್ಸ್ ಇಟ್ಟು ಒಂದ್ಸರಿ ಇದನ್ನ ಸೇವ್ ಮಾಡಿದ್ರೆ ಮುಗಿದೋಯ್ತು. ಅಂದ್ರೆ LNT ಸ್ಟಾರ್ಟರ್ ಅಲ್ಲಿ ಪ್ರೆಸ್ ಮಾಡ್ತೀವಲ್ಲ ಆ ಟೈಪ್. ಇದು ಆಟೋ ಸ್ಟಾರ್ಟರ್. ಪ್ಲಸ್ ಇದು ಅಪ್ ಏರೋ ಮತ್ತೆ ಡೌನ್ ಏರೋ ಇರೋದು ಹೆಚ್ಚು ಕಮ್ಮಿ ಮಾಡೋದು. ಇದು ಡೈರೆಕ್ಟ್ ಆನ್ ಡೈರೆಕ್ಟ್ ಆಫ್ ನೋಡಕ್ ಮಾತ್ರ ಇಷ್ಟು ಕಾಣಿಸುತ್ತೆ. ಈ ಸ್ಟಾರ್ಟರ್ ಅಲ್ಲಿ ಇನ್ನೂ ವಿಶೇಷತೆ ಐತೆ ನೋಡ್ರಿ, ಹೇಳ್ತೇನೆ. ಸೆಟ್ಟಿಂಗ್ ಮೋಡ್ ಅಂತ ಬರುತ್ತೆ ಇದರಲ್ಲಿ. ಫಸ್ಟ್ ರೆಡ್ ಅಂಡ್ ಗ್ರೀನ್ ಬಟನ್ ಎರಡು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಒಂದು 20 ಸೆಕೆಂಡ್ ಅಥವಾ 10 ಸೆಕೆಂಡ್ ಇಟ್ಕೊಂಡ್ರೆ ಪ್ರೆಸ್ ಅದು ಸ್ಟಾರ್ಟ್ ಸೆಟ್ಟಿಂಗ್ ಮೋಡಿಗೆ ಹೋಗುತ್ತೆ. ಸೆಟ್ಟಿಂಗ್ ಮೋಡಿಂದ ಹೋದಾಗ ಪವರ್ ಆನ್ ಡಿಲೇ ಅಂತ ಬಂದ್ ನೋಡ್ರಿ. ಪವರ್ ಆನ್ ಡಿಲೇ ಅಂತಂದ್ರೆ ಕರೆಂಟ್ ಬಂದಾಗ 10 ಸೆಕೆಂಡಿಗೆ ಆನ್ ಆಗ್ಬೇಕು ಅಂತ ನಮ್ದು ಐತೆ. ಇದನ್ನ ನಾವು ಹೆಚ್ಚು ಕಮ್ಮಿ ಮಾಡ್ಬೋದು. ನೀವು ನೋಡ್ರಿ ಮಾಮೂಲು ಆಟೋ ಸ್ಟಾರ್ಟರ್ ಅಲ್ಲಿ ಬರಲ್ಲ, 15 ಸೆಕೆಂಡ್ ಫಿಕ್ಸ್ ಮಾಡಿರ್ತಾರೆ. ಇದು ನಾವು ಕಮ್ಮಿ ಬೇಕು. ಈಗ ಕೆಲವು ಕಡೆಗೆ ವೋಲ್ಟೇಜ್ ಇರಲ್ಲ, 5 ಸೆಕೆಂಡಿಗೆ ಆನ್ ಆಗ್ಬೇಕು. ಕರೆಂಟ್ ಬಂದ ತಕ್ಷಣ 5 ಸೆಕೆಂಡಿಗೆ ಆನ್ ಆದ್ರೆ ಬೇರೆ ಮೋಟರ್ ಸ್ಟಾರ್ಟ್ ಹಾಕಿಂತ ಮುಂಚೆ ಆನ್ ಆದ್ರೆ ವೋಲ್ಟೇಜ್ ಸಿಗುತ್ತೆ. ಅದು ಒಂದು ಪ್ಲಸ್ ಪಾಯಿಂಟ್. ನಾವು ಮಿನಿಮಮ್ ಇಲ್ಲಿ ಇಡೋದು ಒಂದು 10 ಸೆಕೆಂಡಿಗೆ ಇಟ್ಬಿಡ್ತೀವಿ. ಇನ್ನೊಂದ್ ಕಡೆಗೆ ಏನಾಗುತ್ತೆ, ಒಂದು 4-5 ಮೋಟರ್ಗಳನ್ನ ಒಂದೇ ಪೈಪ್ ಲೈನ್ಗೆ ಜಾಯಿಂಟ್ ಮಾಡಿರ್ತಾರೆ. ಅಟ್ ಎ ಟೈಮ್ ಎಷ್ಟು 15 ಸೆಕೆಂಡಿಗೆ ಸ್ಟಾರ್ಟ್ ಆದ್ರೆ ಪೈಪ್ ಲೈನ್ ಹೊಡ್ಕೊಂತವೆ. ಅದಕ್ಕೆ ಒಂದು 10 ಸೆಕೆಂಡ್, ಒಂದು 25 ಸೆಕೆಂಡ್, ಒಂದು 40 ಸೆಕೆಂಡ್ ಈ ತರ ಬೇರೆ ಬೇರೆ ಆಪ್ಷನ್ ನಾವು ಸೆಟ್ಟಿಂಗ್ ಮಾಡ್ಬೋದು ಇದ್ರಿಗೆ. ಇದು ರೈತರಿಗೆ ಒಂದು ಅನುಕೂಲ. ಆಮೇಲೆ ಸೆಕೆಂಡ್ ಆಪ್ಷನ್ ಬಂದು ಓವರ್ ವೋಲ್ಟೇಜ್ 600 ಐತೆ. ಈ ನಾವು ವೋಲ್ಟೇಜ್ ಎಷ್ಟು ಸೆಟ್ ಮಾಡಿರ್ತೀವಿ ಅದ್ರ ಮೇಲೆ ಒಂದು 10 ವೋಲ್ಟೇಜ್ ಬಂದ್ರು ಓವರ್ ವೋಲ್ಟೇಜ್ ಅಂತ ಆಫ್ ಆಗುತ್ತೆ. ಇದು ಡ್ರೈ ರನ್ ಪ್ರೊಟೆಕ್ಷನ್ ಐತೆ. ನೀವು LNT ಸ್ಟಾರ್ಟರ್ ಇರಲ್ಲ. ಡ್ರೈ ರನ್ ಅಂದ್ರೆ ಇದ್ರ ನೋಡ್ರಿ ಅಪ್ ಡೌನ್ ಮಾಡೋದು ನಾವಿದೆ. ಈಗ ಉದಾಹರಣೆಗೆ ನೀವು ಒಂದು 10 HP ಮೋಟರ್ ಅಥವಾ 7.5 HP ಮೋಟರ್ ಬಿಟ್ಟಿರ, ಅದು ಒಂದು ಫುಲ್ ಲೋಡಿಂಗ್ ಅಲ್ಲಿ ಒಂದು 15 ಆಮ್ಸ್ ತಗೊಂತಾ ಇದೆ. ಆಫ್ ಲೋಡಿಂಗ್ ಅಥವಾ MT ಓಡಿದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಆಮ್ಸ್ ಇರುತ್ತೆ, 8, 7 ಈ ತರ ಕಮ್ಮಿ ಬರುತ್ತೆ. ಅದು ಲೋಡಿಂಗ್ ಕಿಂತ ಕಮ್ಮಿ ಬರುತ್ತೆ. ಆ ಆಮ್ಸ್ ನ ಫಸ್ಟ್ ನಾವು ಗುರ್ತು ಮಾಡ್ಕೊಂಡು, ಈಗ ಉದಾಹರಣೆಗೆ ಓಡಬೇಕಾದ್ರೆ ಅದು 8 ಆಮ್ಸ್ ಬಂತು, 8 ಆಮ್ಸಿಗೆ ನೇರೇ ಹೊಡಿತಾ ಇಲ್ಲ, ಡ್ರೈ ರನ್ ಓಡುತ್ತೆ. ಅವಾಗ ನಾವು ಇದನ್ನ 9 ಆಮ್ಸಿಗೆ ಸೆಟ್ ಮಾಡ್ಬೇಕು. ಅದು ಎಷ್ಟು ತೋರಿಸುತ್ತೋ ಅದಕ್ಕಿಂತ 1 ಆಮ್ಸ್ ರೈಸ್ ಮಾಡಿದಾಗ ಆ ಮೋಟರ್ ಖಾಲಿ ಮೋಟರ್ ಹೊಡಿದ್ರೆ ಡ್ರೈ ರನ್ ಅಂತ ತೋರಿಸಿ ಆಫ್ ಆಗುತ್ತೆ. ಇಲ್ಲ ನೀರು ಚೆನ್ನಾಗಿದ್ರು ಚಾವಿ ಕಟ್ ಆಯ್ತು ಅಥವಾ ಪಂಪ್ ಏನಾರ ಫಾಲ್ಟ್ ಆಗಿ ಡ್ರೈ ಓಡ್ತಾ ಇತ್ತು ಅಂದ್ರೆ ಆಫ್ ಆಗುತ್ತೆ ಅದು. ನೆಕ್ಸ್ಟ್ ಆಪ್ಷನ್ ಡ್ರೈ ಓಡ್ತಾ ಐತೆ, ಅದು ಎಷ್ಟು ಸೆಕೆಂಡಿಗೆ ಆಫ್ ಆಗ್ಬೇಕು ಅಂತ. 5 ಸೆಕೆಂಡಿಗೆ ಐತೆ. ನಾವು ಇದನ್ನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಕೆಲವು ಕಡೆಗೆ ಒಂದು 5 ನಿಮಿಷ ಈ ತರ ಆಕ್ಷನ್ ಮಾಡಿ ನೀರು ಹೆಚ್ಚಿಗೆ ರೈಸ್ ಆಗೋದೆಲ್ಲ ಮಾಡ್ತಿರ್ತೇವಲ್ಲ, ಅದಕ್ಕೋಸ್ಕರ ಇದು ಆಫಿಂಗ್ ಟೈಮಿಂಗ್ ಗ್ಯಾಪ್ ಕೊಟ್ಟಾರೆ. ಇದಾದ್ಮೇಲೆ ನೆಕ್ಸ್ಟ್ ಡ್ರೈ ರನ್ ರೀಸ್ಟಾರ್ಟ್ ಅಂತ ಇದೆ. ಕೆಲವು ಬೋರಲ್ಲಿ ನೀರು ಇರಲ್ಲ, ಬರೀ ಒಂದು 5,000 ಲೀಟರ್ 4,000 ಲೀಟರ್ ಹೊಡೆದು ಆಫ್ ಆಗ್ತವೆ. ಈ ಆಫ್ ಆದಾಗ ಮತ್ತೆ ನಾವು 1 ಗಂಟೆ ಬಿಟ್ಟು ಅಥವಾ 2 ಗಂಟೆ ಬಿಟ್ಟು ಆನ್ ಮಾಡಬೇಕು ಅಂದಾಗ ಈ ಅಪ್ಪರ ಹೊಡ್ಕೊಂತ ಹೋದಾಗ ನಾವು ಎಷ್ಟು ನಿಮಿಷ ಇಲ್ಲಿ ಫಿಕ್ಸ್ ಮಾಡ್ತೀವೋ, ಈ ಉದಾಹರಣೆಗೆ ನಾನು 30 ನಿಮಿಷ ಫಿಕ್ಸ್ ಮಾಡಿದ್ರೆ 30 ನಿಮಿಷ ಬಿಟ್ಟು ಮತ್ತೆ ಮೋಟರ್ ಸ್ಟಾರ್ಟ್ ಆಗುತ್ತೆ. ಅದು ಈ 300 ಮಿನಿಟ್ಸ್ ವರೆಗೂ ಟೈಮ್ ಇರುತ್ತೆ. 30 ನಿಮಿಷಕ್ಕಿಟ್ಟೆ 30 ನಿಮಿಷ ಬಿಟ್ಟು ಮತ್ತೆ ಆನ್ ಆಗುತ್ತೆ. ಮತ್ತೆ ನೀರು ಎಷ್ಟೊತ್ತು ಬರುತ್ತೋ ಬಂದು ಮತ್ತೆ ಡ್ರೈ ರನ್ ನಾವು ಸೆಟ್ಟಿಂಗ್ ಮಾಡಿರ್ತೀವಲ್ಲ ಮತ್ತೆ ಆಫ್ ಆಗುತ್ತೆ. ಈ ತರ ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾ ಇರುತ್ತೆ. ಆಮೇಲೆ ನೆಕ್ಸ್ಟ್ ಆಪ್ಷನ್ ಅನ್ಬ್ಯಾಲೆನ್ಸ್ ಅಂತ ಬರುತ್ತೆ. ಅನ್ಬ್ಯಾಲೆನ್ಸ್ 35 ಇಟ್ಟಿರ್ತೀವಿ. ಈ ಅನ್ಬ್ಯಾಲೆನ್ಸ್ ಅಲ್ಲಿ ಏನಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಮೋಟರ್ ಫುಲ್ ಪ್ರೊಟೆಕ್ಷನ್ ಇದರಲ್ಲಿ ಆಗಿರೋದು. ಅನ್ಬ್ಯಾಲೆನ್ಸ್ ಅಂದ್ರೆ ಕೆಲವು TC ಒಳಗಡೆಗೆ ಅರ್ಥಿಂಗ್ ಹಾಕಿರಲ್ಲ. ಅರ್ಥಿಂಗ್ ಹಾಕ್ಲಾರ್ದಾಗ ಏನಾಗುತ್ತೆ, ಒಂದು ಪೇಸ್ಟ್ ಟು ಪೇಸ್ಟ್ ಅನ್ಬ್ಯಾಲೆನ್ಸ್ ಬರುತ್ತೆ. ಆಂಪೇರಿಟಿ ಆಗಲಿ ಅಥವಾ ವೋಲ್ಟ್ಸ್ ಆಗಲಿ, CS ಸೈಕಲ್ ಪರ್ ಸೆಕೆಂಡ್ ಆಗಲಿ ಹೆಚ್ಚು ಕಮ್ಮಿ ಬರುತ್ತೆ. ಇದು LNT ಸ್ಟಾರ್ಟರ್ಗೆ ಅದು ಐಡೆಂಟಿಫೈ ಮಾಡಲ್ಲ. ಈ 35% ಹೆಚ್ಚು ಕಮ್ಮಿ ಆದಾಗ, ಒಂದು ಲೈನ್ ಹೆಚ್ಚು ಕಮ್ಮಿ ಆದ್ರೆ ಟ್ರಿಪ್ ಆಗುತ್ತೆ ಇದು ಸ್ಟಾರ್ಟರ್. ಆ ಮೋಟರ್ ಉಳ್ಕೊಂತೀನಿ. ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಆಗಲ್ಲ. ಜಂಪ್ ಹೋಯ್ತು ಅಂದ್ರೆ ನಾವು ಮಾಮೂಲು ಸ್ಟಾರ್ಟರ್ ಆಫರ್ ಹಿಡಿತವೆ, ಇದು ಆಫರ್ ಹಿಡಿಯಲ್ಲ. ಟಕ್ಕಂತ ಇಮಿಡಿಯೇಟ್ ಆಗಿ ಟ್ರಿಪ್ ಆಗೋದ್ರಿಂದ ಇಮಿಡಿಯೇಟ್ ಆಗಿ ಹಂಗೆ ವಿತಿನ್ ಸೆಕೆಂಡ್ ಅಲ್ಲಿ ಬರೀ ಜಂಪ್ ಶೇಕ್ ಆದ್ರೆ ಆಫ್ ಆಗ್ಬಿಡುತ್ತೆ. ಅವಾಗ ಬ್ಲೇಡ್ ಸೆಟ್ ಗಡ ಹೋಗಲ್ಲ.
LNT ಒಳಗಡೆಗೆ ಮಿನಿಮಮ್ ಏನಿದ್ರು 80 ಸೆಕೆಂಡ್ ಟೈಮ್ ತಗೊಂಡು 60 ರಿಂದ 80 ಸೆಕೆಂಡ್. ಅವಾಗ ಬ್ಲೇಡ್ ಹೀಟ್ ಆಗೋದು, ಮೋಟರ್ ಹಿಡ್ಕೊಂಡು ಸ್ಟಾರ್ಟರ್ ಸುಡೋದು ಆಗುತ್ತೆ. ಇದು ವಿತಿನ್ ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಟ್ರಿಪ್ ಆಗುತ್ತೆ. ಅದರಿಂದ ಮೋಟರ್ ಸೇಫ್ಟಿ ಜೊತೆಗೆ ಬ್ಲೇಡ್ ಸೆಟ್ ಲೈಫ್ ಬರ್ತವೆ. ನೀವು ಒಂದ್ಸರಿ ಮೋಟರ್ ತಿಳಿಸಿದ್ರೆ 10-12 ನಿಮ್ಗೆ ಸೇವ್ ಆಯ್ತು. ಈ ತರ ಸೇಫ್ಟಿ. ಮತ್ತೆ ನೋಡಿ, ಭಾಳ ಹೊತ್ತು ಬಿಟ್ರೆ ಅದು ಆಟೋಮೆಟಿಕ್ ಅದು ಸೆಟ್ಟಿಂಗ್ ಆಗುತ್ತೆ. ಕರೆಂಟ್ ಉಲ್ಟಾ ಆದ್ರೆ ಲೈನ್ ಅದೇ ಐತಿ. ಈಗ ಅದನ್ನ ಹೊಸ್ದಾಗಿ ಮಾಡ್ಯಾರೆ. ಲೈನ್ ಉಲ್ಟಾ ಆದ್ರೆ ರಿವರ್ಸ್ ಅಂತ ತೋರಿಸುತ್ತೆ. ಇದು ನೋಡ್ರಿ, ಅನ್ಬ್ಯಾಲೆನ್ಸ್ ಇದೆ ಆಯ್ತು. ಇದು ನೆಕ್ಸ್ಟ್ ಆಪ್ಷನ್ ಬಂದು ಆಟೋ ರೀಸ್ಟಾರ್ಟ್ ಎನಬಲ್. ನಾವು ಎನಬಲ್ ಮಾಡಿದ್ರೆ ಮಾತ್ರ ಆಟೋ ರೀಸ್ಟಾರ್ಟ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಆಗ್ಲೇ ನಾವು ಆಟೋ ರೀಸ್ಟಾರ್ಟ್ ಇಟ್ವಲ್ಲ ಅದೇ. ಇದು ಸೈಕ್ಲಿಕ್ ಟೈಮರ್ ಇದೆ. ಸೈಕ್ಲಿಕ್ ಟೈಮರ್ ಅಂತಂದ್ರೆ ಈ ಉದಾಹರಣೆಗೆ ಸ್ಕೂಲಲ್ಲಿ ಗಂಟೆಗೆ ಒಂದ್ಸರಿ ಬೆಲ್ ಹೊಡಿತಾರೆ ನೋಡಿ, ಆತರ ಸೈಕ್ಲಿಕ್ ಟೈಮರ್ ಅಂದ್ರೆ ನಾವು 1 ಗಂಟೆ ಆಫ್ ಆಗ್ಬೇಕು, 1 ಗಂಟೆ ಆನ್ ಆಗ್ಬೇಕು, ಇಲ್ಲ 1 ಗಂಟೆ ಆನ್ ಆಗಿ ಅರ್ಧ ಗಂಟೆ ಆಫ್ ಆಗ್ಬೇಕು. ಈ ಸೈಕ್ಲಿಕ್ ಟೈಮ್ ನ ಸೆಟ್ ಮಾಡ್ಕೋಬಹುದು. ಸೆಟ್ ಆನ್, ಈ ಸೈಕ್ಲಿಕ್ ಟೈಮ್ ನಾವು ಮಾಡಿದ್ರೆ 10 ನಿಮಿಷ ಆನ್ ಆಗ್ಬೇಕು, 10 ನಿಮಿಷ ಬೇಡ, 1 ಗಂಟೆ ಆನ್ ಆಗ್ಬೇಕು ಆತರ. ಈ ಸೈಕ್ಲಿಕ್ ಟೈಮರ್ ಆನ್ ಆಫ್ ಸೆಟ್ಟಿಂಗ್ ಇರುತ್ತೆ. ಮತ್ತೆ ಸೆಟ್ ರೀಸ್ಟಾರ್ಟ್ ಟೈಮಿಂಗ್ ಇರುತ್ತೆ, ಅಂದ್ರೆ ಸೈಕ್ಲಿಕ್ ಟೈಮ್ ರೀಸ್ಟಾರ್ಟ್ ಆಗೋದು. ಇದಾದ್ಮೇಲೆ ಸಿಟಿ ರೇಷಿಯೋ ಇತ್ತು. ಸಿಟಿ ರೇಷಿಯೋ ನಾವೇನು ಮಾಡಂಗಿಲ್ಲ, ಯಾಕಂದ್ರೆ ಇದ್ರೊಳಗಡೆ ಒಂದು ಸಿಟಿ ಕಾಯಿಲ್ ಇಟ್ಟಿರ್ತಾರೆ ಇಲ್ಲಿ ಒಳಗಡೆಗೆ. ಆ ಸಿಟಿ ಕಾಯಿಲ್ ಗೇಜ್ ಮೇಲೆ ನಾವು ಈ ಸಿಟಿ ರೇಷಿಯೋನ 100/12 ಬಾರ್ 100, ಮೊದಲು 18 ಬಾರ್ 100 ಇತ್ತು. ಆ ಗೇಜ್ ಹೆಚ್ಚು ಕಮ್ಮಿ ಆದಾಗ ಇದನ್ನ ನಾವು ಹೆಚ್ಚು ಕಮ್ಮಿ ಮಾಡ್ತೀವಿ. ಅದು ಆರ್ಮ್ ಸೆಟ್ಟಿಂಗ್ ಕರೆಕ್ಟ್ ಬರ್ಬೇಕಂದ್ರೆ. ಇದು ರೈತರಿಗೆ ಇಲ್ಲ, ಇದು ಒಳಗಡೆ ಸಾಫ್ಟ್ವೇರ್ ಅಲ್ಲಿ ಅಪ್ಡೇಷನ್ ಆಗಿರೋದು. PH ರೇಷಿಯೋನ ಅಷ್ಟೇ. ಇದು ಇಷ್ಟು ಸೆಟ್ಟಿಂಗ್ ಇದಾವೆ. ಇಷ್ಟು ಸೆಟ್ಟಿಂಗ್ ಆದ್ಮೇಲೆ ಓಕೆ ಕೊಡ್ತೀವಿ. 12 ತರ ಸೆಟ್ಟಿಂಗ್ ಮಾಡಿ ಓಕೆ ಕೊಟ್ಟಿವಿ. ಈಗ ನಾವ್ ಏನೇನ್ ಸೆಟ್ ಮಾಡಿವಿ ಎಲ್ಲ ಸೆಟ್ ಆಗಿದೆ. ಆಮೇಲೆ ಇನ್ನೊಂದೇನಂದ್ರೆ ಈಗ 25 ಅಂಶ ಐತಿ, ನಾವೀಗ 30 ಅಂಶ. ಈ ಕೆಲವು ಕಡೆಗೆ ನೀವೇನ್ ಮಾಡ್ತೀರಾ, ಮೋಟರ್ 7.5 HP ಹಾಕ್ತೀರಾ, 32 ಅಂಶ ತಗೊಂತ. LNT ಏನ್ ಮಾಡ್ತೀವಿ ನಾವು, ಚೇಂಜ್ ಮಾಡ್ರಿ ಇಲ್ಲ ಅಂತೀವಿ, ಲಾಸ್ಟ್ 32, ಅದ್ರ ಮೇಲೆ ಇರಲ್ಲ. ಆದ್ರೆ ಇದ್ರಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಾನೆ. ಇದು ಒಂದೇ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ, ಉದಾಹರಣೆಗೆ 180 ವೋಲ್ಟೇಜ್ ಐತಿ, ಸಣ್ಣಗ ನೀರ್ ಬರ್ತಾ ಐತಿ, 32 ಅಂಶ ಅಂತ ಐತಿ ಮೋಟರ್. HP ಸೆಟ್ಟಿಂಗ್ ಹೋಯ್ತು. ಇದನ್ನ ನಾವು 10 HP ಮಾಡಿದ್ರೆ, 10 HP ಮಾಡಿ ಓಕೆ ಮಾಡಿದ್ರೆ ಆಗ್ಲೇ ನಮಗೆ ಲಾಸ್ಟ್ 30 ಅಂಶ ರಿಲೇ ಇತ್ತು, 30 ಮೇಲೆ ಹೋಗ್ತಿರ್ಲಿಲ್ಲ. ಈಗ ನೀವು ನೋಡಿ 30 ಮೇಲೆ ಹೋಗುತ್ತೆ, 40ವರೆಗೂ ಹೋಗುತ್ತೆ. ಅಂದ್ರೆ ಇಲ್ಲಿ ರಿಲೇ ಚೇಂಜ್ ಮಾಡೋ ಅವಶ್ಯಕತೆನೂ ಇಲ್ಲ, ಇದರಲ್ಲೇ ಬಂದ್ಬಿಡುತ್ತೆ. ಈ ಬೋರ್ಡಿಗೆ ಅಪ್ ಟು 40 HP ವರೆಗೂ ಬೋರ್ಡಿಗೆ, ಅಂದ್ರೆ ಈ ಬೋರ್ಡಿಗೆ, ಈ PCBಗೆ ಒಳಗಡೆ PCB ಇರುತ್ತೆ. ಈ PCBಗೆ ಅಪ್ ಟು 40 HP ವರೆಗೂ ಲೋಡ್ ತಗೊಳ್ಳೋ ಕೆಪಾಸಿಟಿ ಇದೆ. ಈ ತರ PCB ಬರುತ್ತೆ ಒಳಗಡೆಗೆ. ಈ PCBಗೆ 40 HP ವರೆಗೂ ಲೋಡ್ ತಗೊಳ್ಳೋ ಕೆಪಾಸಿಟಿ ಇದೆ. ಈ ತರ ಬರುತ್ತೆ. ಎಲ್ಲ IC ಬೇಸ್. ಈ ತರ ಪೆನಲ್ ಒಳಗಡೆ ಫಿಟ್ ಆಗಿದೆ. ಇದಕ್ಕೆ 6 ತಿಂಗಳ ಗ್ಯಾರಂಟಿ ಇರುತ್ತೆ ನಮ್ಮಲ್ಲಿ. ಇದರೊಳಗಡೆ ಅಲ್ಲಿ ಅಥವಾ ಇಲಿ ಹೋಗಿ ಶಾರ್ಟ್ ಆಗಿ ಸುಟ್ರೆ ಅಥವಾ ಈ ಗುಡುಗು ಸಿಡ್ಲಿಂದ ಸುಟ್ರೆ ಇರಲ್ಲ. ಇದ್ರ ಮಾತ್ರ ನೀವು 1 ವಾರ ಅಲ್ಲ ತಿಂಗಳು ನೀವು ಕದ ಹಾಕಿ ಹೋದ್ರೂ ಇದ್ರ ಪಾಡಿಗೆ ಅದು ಕೆಲಸ ಮಾಡುತ್ತೆ. LNT ಸ್ಟಾರ್ಟರ್ ಹಂಗೆ ಅದು ಮುಂದೆ ಇರಲೇಬೇಕು, ಆಫರ್ ಹೊಡಿಬೇಕು ಅನ್ನೋ ಒಂದು ಅವಶ್ಯಕತೆ ಇರಲ್ಲ. ಮತ್ತೆ ಇದೆಲ್ಲ ಆದ್ಮೇಲೆ ಮೋಟರ್ ಏನಾರ ತೆಳಗಡೆ ಟಚ್ ಪ್ಲೇಟ್ ಇಳಿದು ಟೈಟ್ ಆದ್ರೆ, ಮೋಟರ್ ಸ್ಟಕ್ ಆದ್ರೆ ಅಥವಾ ಮೋಟರ್ ಓವರ್ಲೋಡ್ ಟೈಟ್ ಆದ್ರೆ ತೋರಿಸುತ್ತೆ, ರೂಟರ್ ಲಾಕ್ ಅಂತ ತೋರಿಸುತ್ತೆ. ರೂಟರ್ ಲಾಕ್ ಅಂತ ತೋರಿಸುತ್ತೆ. ಅಂದ್ರೆ ಮೋಟರ್ ಬಿಗಿಯಾಗಿ ಹೊಡಿದ್ರೆ, ಸೆಟ್ಟಿಂಗ್ಸ್ ಏನಾರ ಹೆಚ್ಚು ಕಮ್ಮಿ ಆಗಿ ಹೈಟ್ ಹೆಚ್ಚು ಕಮ್ಮಿ ಮಾಡಿದ್ರೆ ರೂಟರ್ ಲಾಕ್ ಅಂತ ಇದ್ರಾಗ ತೋರಿಸುತ್ತೆ. ಈಗ ಇನ್ನೊಂದು ಹೊಸದಾಗಿ ಮಾಡ್ಯಾರೆ. ಈಗ ಮೋಟರ್ ಓಡ್ತಾ ಇರುತ್ತೆ, ಆಟೋಮೆಟಿಕ್ ಲೈನ್ ಚೇಂಜ್ ಆದ್ರೆ ರಿವರ್ಸ್ ಹೊಡಿದ್ರೆ ಮೋಟರ್ ರಿವರ್ಸ್ ಅಂತ ತೋರಿಸುತ್ತೆ. ಮೋಟರ್ ಏನಾರ ಗ್ರೌಂಡ್ ಆದ್ರೆ ಮೋಟರ್ ಫಾಲ್ಟ್ ಅಂತ ತೋರಿಸುತ್ತೆ. ಮತ್ತೆ ಜಂಪ್ ಹೋಯ್ತು ಅಂದ್ರೆ ಫೇಸ್ ಫೇಲ್ ಅಂತ ಬರುತ್ತೆ. ಲೈನ್ ಪ್ರಾಬ್ಲಮ್ ಆದ್ರೆ ಫೇಸ್ ಫೇಲ್ ಅಂತ, ಏನ್ ಪ್ರಾಬ್ಲಮ್ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಫೇಸ್ ಫೇಲ್ ಅಂತ ತೋರಿಸುತ್ತೆ. ಇದೆಲ್ಲ ಆಪ್ಷನ್ ಮಾಮೂಲು ಆಯ್ತು. ಆಮೇಲೆ ಇದ್ರ ಇಲ್ಲಿ ಒಂದು ಬ್ರಾಕೆಟ್ ಬಿಟ್ಟಾರೆ ನೋಡಿ, ಈ ಬ್ರಾಕೆಟ್ ಮೊಬೈಲ್ ಕಂಟ್ರೋಲ್ ಸ್ಪೇಸ್ ಅಲ್ಲ. ಇದು ಮೊಬೈಲ್ ಯೂನಿಟ್. ಈ ಯೂನಿಟ್ ನ ಒಳಗಡೆಗೆ ಬ್ರಾಕೆಟ್ ಅಲ್ಲಿ ನಾವು ಇದನ್ನು ಕಟ್ ಮಾಡಿ ಫಿಟ್ ಮಾಡಿ ಪ್ಲಗ್ ಮಾಡಿದ್ರೆ ಇದಕ್ಕೊಂದು ಏರ್ಟೆಲ್ ಸಿಮ್ ಹಾಕೋದು ಬೆಸ್ಟ್. ಏರ್ಟೆಲ್ ಸಿಮ್ ಹಾಕೊಂಡ್ರೆ ಇದು ಆಂಟೆನಾ ಬರುತ್ತೆ. ಇದರಿಂದ ನೀವು ಇದನ್ನ ಹಾಕೊಂಡ್ರೆ ಪ್ರತಿ ಸರಿ ನೀವು ಮೋಟರ್ ಸ್ಟಾರ್ಟ್ ಆದಷ್ಟು ಇನ್ಫಾರ್ಮೇಶನ್ ಬರುತ್ತೆ ನಿಮ್ಮ ಮೊಬೈಲಿಗೆ. ಆ ಮೊಬೈಲಿಗೆ ನಾವು ಫಸ್ಟ್ ಯಾವ ಮೊಬೈಲಿಗೆ ಬೇಕೋ ಆ ಮೊಬೈಲಿಂದ ಇದಕ್ಕೆ ಮಿಸ್ ಕಾಲ್ ಕೊಡ್ಬೋದು, ಅಥವಾ ಸ್ಟಾರ್ ಆನ್ ಅಂತ ಕಳಿಸಿದ್ರೆ ಲಿಂಕ್ ಆಗುತ್ತೆ. ಪ್ರತಿ ಸರಿನ ಆ ಮೊಬೈಲಿಗೆ ಇದು ಮೆಸೇಜ್ ಕಳಿಸೋಕೆ ಸ್ಟಾರ್ಟ್ ಆಗುತ್ತೆ. ಕರೆಂಟ್ ಬಂತು, ಆರ್ಮ್ಸ್ ಎಷ್ಟೈತೆ, ವೋಲ್ಟೇಜ್ ಎಷ್ಟೈತೆ, ಪ್ರತಿಯೊಂದು ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾ ಐತಾ, ಆ ಡಿಸ್ಪ್ಲೇ ಟೋಟಲಿ ನಿಮ್ಮ ಮೊಬೈಲ್ ಅಲ್ಲೇ ತೋರಿಸುತ್ತೆ. ಬರುತ್ತೆ. ಅದಕ್ಕೆ ಸಪರೇಟ್ ಆಪ್ ಬರುತ್ತಾ ಅಥವಾ ಮೆಸೇಜ್ ಮೆಸೇಜ್ ಅಲ್ಲ? ಇದಾದ್ಮೇಲೆ ನೀವು ಈ ನಂಬರಿಗೆ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿರ್ತೀರಲ್ಲ, ಮೋಟರ್ 1 ಮೋಟರ್ 2 ಅಂತ ಸೇವ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಮಿಸ್ ಕಾಲ್ ಕೊಟ್ಟು ಆನ್ ಆಫ್ ಮಾಡ್ಬೋದು ಮೋಟರ್. ಒಂದ್ ಕಾಲಲ್ಲಿ 2 ಸರಿ ರಿಂಗ್ ಕೊಟ್ರೆ ಆಫ್ ಆಗುತ್ತೆ, ಒಂದ್ ಕಾಲಲ್ಲಿ 4 ಸರಿ ರಿಂಗ್ ಕೊಟ್ರೆ ಆಫ್ ಆಗುತ್ತೆ.
ಆಮೇಲೆ ಆಟೋ ಸ್ಟಾರ್ಟ್ ಆಫ್ ಅನ್ನು ಮಾಡಬಹುದು.